ನಮಸ್ಕಾರ. ರಿದಮ್ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ. ಇದು ರಕ್ಷಣಾ ವಲಯದ ಧೀರತೆ, ಪರಾಕ್ರಮ ಸೇರಿದಂತೆ ನಾವೀನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರಣ. ದೇಶದ ರಕ್ಷಣಾ ವಲಯವು ಆಮದು ಮೇಲಿನ ತನ್ನ ಅವಲಂಬನೆಯನ್ನು ಕಡಿಮೆ ಮಾಡಿ ಮಿಲಿಟರಿ ಶಸ್ತ್ರ ನಿರ್ಮಾಣ ಪೂರೈಕೆಯ ವಿಚಾರದಲ್ಲಿ ಸ್ವಾವಲಂಬನೆಯಾಗುತ್ತಿದೆ ಎಂದು ಭೂಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಟೈಮ್ಸ್ ನೌ ಶೃಂಗದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶವು ಸಂಶೋಧನೆ, ತಂತ್ರಜ್ಞಾನ ಮತ್ತು ಪ್ರಯೋಗದ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಬಹಳ ಸುಧಾರಣೆಯನ್ನು ಮಾಡಿದೆ. ಮಾತ್ರವಲ್ಲ, ಸ್ವದೇಶಿ ನಿರ್ಮಿತ ಶಸ್ತ್ರಗಳು ಸದೃಢ ಮತ್ತು ಬಲಿಷ್ಠವಾಗಿವೆ ಎಂದರು. ವರ್ತಮಾನದಲ್ಲಿ ಭಾರತದ ರಕ್ಷಣಾ ವಲಯವು ಅಭಿವೃದ್ಧಿಯತ್ತ ದಾಪುಗಾಲಿರಿಸಿದೆ. ರಕ್ಷಣಾ ಪಡೆಗಳು ಯಾವುದೇ ಸಂದರ್ಭದಲ್ಲೂ ಯುದ್ಧ ಸನ್ನದ್ಧವಾಗಿವೆ. ಗಡಿಯಾಚೆಗಿನ ಬೆಳವಣಿಗೆಗಳ ಬಗ್ಗೆ ಭಾರತೀಯ ಸೇನೆಯು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದರು. ಅರೇಬಿಯನ್ ಸಮುದ್ರದಲ್ಲಿ ಮತ್ತೆ ಬಾಲ ಬಿಚ್ಚಿದ್ದ ಸೊಮಾಲಿಯಾ ಹಡಗುಗಳರನ್ನು ಭಾರತೀಯ ಸೇನೆ ಹೆಡೆಮುರಿ ಕಟ್ಟಿದ್ದು, ಸತತ ಕಾರ್ಯಾಚರಣೆ ನಡೆಸಿ 23 ಪಾಕಿಸ್ತಾನಿ ಪ್ರಜೆಗಳ ರಕ್ಷಣೆ ಮಾಡಿದ್ದಲ್ಲದೆ ಇರಾನ್ ಮೂಲದ ಸರಕು ಸಾಗಾಟದ ಹಡಗನ್ನ ಬಂಧಮುಕ್ತಗೊಳಿಸಿದೆ. ಇರಾನ್ ಮೂಲದ ಮೀನುಗಾರಿಕಾ ಹಡಗು FV ಆಲ್ಕಂಬರ್ ಮೇಲೆ ದಾಳಿ ನಡೆಸಿದ್ದ ಸೊಮಾಲಿಯಾ ಹಡಗುಗಳ್ಳರು ಹಡಗನ್ನು ಹೈಜಾಕ್ ಮಾಡಿದ್ದರು. ಈ ವಿಚಾರ ತಿಳಿಯುತ್ತಲೇ ಭಾರತೀಯ ನೌಕಾಪಡೆಯ INS ಸುಮೇಧಾ ಮತ್ತು INS ತ್ರಿಶೂಲ್ ನೌಕೆಗಳು ಆಲ್ಕಂಬರ್ ಹಡಗನ್ನು ಸುತ್ತುವರೆದು ಸುಮಾರು 12 ಗಂಟೆಗಳ ಕಾಲ ಸತತ ಕಾರ್ಯಾಚರಣೆ ನಡೆಸಿತು. ಈ ವೇಳೆ ಸೊಮಾಲಿಯಾ ಹಡಗುಗಳರನ್ನು ಶರಣಾಗುವಂತೆ ಮಾಡಲಾಯಿತು. ಜಮ್ಮು ಮತ್ತು ಕಾಶ್ಮೀರದಲ್ಲಿ BSF ಯೋಧರು ಹೋಳಿ ಹಬ್ಬವನ್ನು ಮಾರ್ಚ್ 25ರಂದು ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಿದರು. ಸೈನಿಕರು ಬಣ್ಣಗಳ ಓಕುಳಿಯ ಮೂಲಕ ಹಬ್ಬದ ಸಡಗರವನ್ನು ಹೆಚ್ಚಿಸಿದರು. ಕಾರ್ಯಕ್ರಮದಲ್ಲಿ ಸೈನ್ಯದ ಅಧಿಕಾರಿಗಳು, BSF ಮಹಿಳಾ ಘಟಕವು ಭಾಗವಹಿಸಿತ್ತು. ಭಾರತೀಯ ಸೈನ್ಯವು 60 ಮಂದಿ ಜಾರ್ಖಂಡ್ ಮಹಿಳಾ ಪೊಲೀಸರಿಗೆ ಬಂಡಾಯ ಶಮನ ಹೋರಾಟ ಮತ್ತು ಬಂಡಾಯ ನಿಗ್ರಹ ತರಬೇತಿ ನೀಡಿದೆ. ನಕ್ಸಲ್ ವಿರೋಧಿ ಕಾರ್ಯಾಚರಣೆಯ ದೂರದೃಷ್ಟಿಯನ್ನಿಟ್ಟುಕೊಂಡು ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಈ ಮಹಿಳಾ ಪಡೆ ನಿಯೋಜನೆ ಹೊಂದಲಿದೆ. 4 ವಾರಗಳ ತರಬೇತಿ ಶಿಬಿರವು ಪುಣೆಯ ಪಯೋನಿಯರ್ ಕಾರ್ಪ್ಸ್ ತರಬೇತಿ ಕೇಂದ್ರದಲ್ಲಿ ನಡೆದಿದೆ. ಈ ಹಿಂದೆ ಜಾರ್ಖಂಡ್ ಪೊಲೀಸ್ ಪಡೆಯ ಪುರುಷ ಕಾನ್ಸ್ಟೇಬಲ್ಗಳಿಗೂ ತರಬೇತಿ ನೀಡಲಾಗಿತ್ತು. ಮಾರ್ಚ್ 24ರಂದು ಅಸ್ಸಾಂ ರೈಫಲ್ಸ್ ಪಡೆಯು ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು. ಅಸ್ಸಾಂ ರೈಫಲ್ಸ್ ಪಡೆಯು ದೇಶದ ಹಿರಿಮೆ ಹೊತ್ತ ಸೇನಾಪಡೆಯಾಗಿದ್ದು, ಈ ಸಂದರ್ಭ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಸ್ಸಾಂ ರೈಫಲ್ಸ್ ಪಡೆಯ ಯೋಧರು ಮತ್ತು ಕುಟುಂಬಸ್ಥರಿಗೆ ಶುಭವನ್ನು ಹಾರೈಸಿದ್ದಾರೆ. ಈ ಬಾರಿ 189ನೇ ಸ್ಥಾಪನಾ ದಿನಾಚರಣೆ ಆಚರಿಸಿದ ಅಸ್ಸಾಂ ರೈಫಲ್ಸ್ ವಿಶ್ವ ಮಹಾಯುದ್ಧದಲ್ಲೂ ಭಾಗವಹಿಸಿದ ಗರಿಮೆ ಹೊಂದಿದೆ. 1835ರಲ್ಲಿ ಇದರ ಸ್ಥಾಪನೆಯಾಗಿತ್ತು. ಭಾರತೀಯ ರಕ್ಷಣಾ ಪಡೆಯ ಭೂಸೇನೆ ಬೆಟಾಲಿಯನ್ ಭಾರತ ಮತ್ತು ಅಮೆರಿಕ ಜಂಟಿ ಆಂಫಿಬಿಯಸ್ ಯುದ್ಧಾಭ್ಯಾಸ ಟೈಗರ್ ಟ್ರಿಂಪ್ 2024ರಲ್ಲಿ ಭಾಗವಹಿಸಿದೆ. ಮಾರ್ಚ್ 14ರಂದು ಆರಂಭಗೊಂಡ ಯುದ್ಧಾಭ್ಯಾಸವು 2 ವಾರಗಳ ಕಾಲ 2 ಹಂತಗಳಲ್ಲಿ ನಡೆಯಲಿದೆ. ವಿಶಾಖಪಟ್ಟಣಂನಲ್ಲಿ ಆರಂಭಗೊಂಡ ಹಾರ್ಬರ್ ಫೇಸ್ ಶಸ್ತ್ರಾಭ್ಯಾಸ ನಂತರ ಕಾಕಿನಾಡದಲ್ಲಿ ಸೀ ಫೇಸ್ ಯುದ್ಧಾಭ್ಯಾಸದ ಮೂಲಕ ಮುಕ್ತಾಯಗೊಳ್ಳಲಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಮೂಲಕ ನಿರ್ಮಾಣಗೊಂಡ ಸ್ವದೇಶಿ ಯುದ್ಧ ವಿಮಾನ LCA ಮಾರ್ಕ್ 1A ತನ್ನ ಚೊಚ್ಚಲ ಹಾರಾಟವನ್ನು ಮಾರ್ಚ್ 28ರಂದು ಯಶಸ್ವಿಯಾಗಿ ಪೂರೈಸಿದೆ. ಚೊಚ್ಚಲ ಹಾರಾಟ ನಡೆಸಿದ ಈ ವಿಮಾನ ಭಾರತೀಯ ವಾಯುಪಡೆಯ ಸ್ಕ್ವಾಡ್ರನ್ ಕಮಾಂಡ್ಗೆ ಸೇರ್ಪಡೆಗೊಳ್ಳಲಿದೆ. LCA ತೇಜಸ್ನ ನಂತರ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಳ್ಳಲಿರುವ ಸ್ವದೇಶಿ ಯುದ್ಧ ವಿಮಾನ ಎಂಬ ಹೆಗ್ಗಳಿಕೆಯನ್ನು ಇದು ಹೊತ್ತಿದೆ. ಮುಂದಿನ 3 ವರ್ಷಗಳಲ್ಲಿ ಒಟ್ಟು 75 ವಿಮಾನಗಳು ವಾಯುಪಡೆಗೆ ಸೇರ್ಪಡೆ ಹೊಂದಲಿವೆ. ದೇಶದಲ್ಲಿ MiG ವಿಮಾನಗಳ ಬದಲಿಯಾಗಿ LCA ವಿಮಾನಗಳು ಸೇವೆಗೆ ಅಣಿಯಾಗಲಿವೆ ಎಂದು ಏರ್ ಚೀಫ್ ಮಾರ್ಷಲ್ ಹೇಳಿದ್ದಾರೆ.